ಇವತ್ತೊಂದು ಬಾಡಿಗೆ ಇತ್ತಂತ ನಾನು ಸೀದಾ ನನ್ನ ಗಾಡಿ ಎತ್ಕೊಂಡು ಸೀದಾ ಕಾರ್ ಹತ್ರ ಹೋದೆ. ಕಾರಲ್ಲಿ ಹತ್ಕೊಂಡು ಕೀಯಲ್ಲಿ ಹಾಕಿ ಮಾಸಾಗಿ ಎಂಟ್ರಿ ಕೊಡೋಣ ಅನ್ಕೊಂಡೆ. ಮಗನ್ ಏನಾಯ್ತು ಗೊತ್ತಾ, ಕಾರ್ ಸ್ಟಾರ್ಟ್ ಆಗಬಾರ್ದಾ. ಹಾಯ್ ಗಾಯ್ಸ್, ಏನಾಯಿತು ಅಂದರೆ ಬೆಳಗ್ಗೆನೆ ಮಕ್ಕಾಗಿ ಹೋಗ್ಬಿಟ್ಟು ಒಂದು ಬಾಡಿಗೆ ಇತ್ತು, ಹಂಗಾಗಿ ಹೋಗಿದ್ದೆ. ಹೋಗಿ ಕಾರ್ ತೊಗೊಂಡು ಹೋಗೋಣ ಅಂತ ನೋಡಿದ್ರೆ ಕಾರು ಸ್ಟಾರ್ಟೇ ಆಗಬಾರ್ದಾ. ಏನಾಯ್ತು ಅಂತ ಗೊತ್ತಾಗಲಿಲ್ಲ. ತುಂಬ ದಿವಸ ಆಯ್ತಂತೆ ಕಾರ್ ನಿಲ್ಲಿಸಿ, ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ. ಹಂಗಾಗಿ ಇವಾಗ ಶಾಪ್ ಹತ್ರ ಬಂದಿದ್ದೀವಿ. ಕಾಯ್ತಾಯಿದ್ದೀನಿ, ಕರ್ಕೊಂಡೋಗಿ ಅವ್ರನ್ನ ಬ್ಯಾಟ್ರಿಗೆ ತೊಗೊಂಡೋಗಿ ಡಂಪ್ ಮಾಡಿಸ್ಬೇಕು ಸ್ಟಾರ್ಟ್ ಮಾಡೋಕ್ಕೆ. ಅದಕ್ಕೆ ಕಾಯ್ತಾಯಿದ್ದೀನಿ. ಬೆಳಗ್ಗೆನೆ ಮಕ್ಕರಾಗೋಗ್ತೀವಿ. ಆಮೇಲೆ ಅವ್ರಿಗೆ ಕರ್ಕೊಂಡೋಗಿ ಬ್ಯಾಟ್ರಿ ಎಲ್ಲ ಇಟ್ಟು ಚೆಕ್ ಮಾಡಿಸಿ ಆಮೇಲೆ ಕಾರ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅವ್ರಿಗೆ ಕರ್ಕೊಂಡೋಗಿ ಮತ್ತೆ ಅವ್ರ ಶಾಪ್ ಹತ್ರ ಬಿಟ್ಟೆ. ಅಲ್ಲಿಂದ ನಾನು ಆಫೀಸ್ ಹತ್ರ ಹೋದೆ. ಸಿಕ್ಕಾಪಟ್ಟೆ ಲೇಟ್ ಆಗಿದೆ ಗಾಯ್ಸ್. ಪಾಪ 9 ಗಂಟೆಗೆ ಬರಬೇಕಾಗಿತ್ತು, ಟೈಮು ಆಗಿದೆ ಇವಾಗ. ಅವ್ರಿಗೆ ಪಿಕಪ್ ಮಾಡ್ಕೊಂಡು ಇಲ್ಲಿ ಆಯ್ನೂರು ಹತ್ರ ಸಿರಿಗೆರೆ ಹತ್ರ ಬಂದಿದ್ದೀನಿ ಕರ್ಕೊಂಡು. ಅವರಲ್ಲಿ ಹೋಗಿದ್ದಾರೆ. ಸರ್ ತುಂಬ ಒಳ್ಳೆಯವರು, ಏನೂ ಅಂದಿಲ್ಲ ಅಲ್ಲಿ ತೆಗಿದಕ್ಕೆ, ಪರವಾಗಿಲ್ಲ ಅಷ್ಟೇ ಅಂದರು. ಖುಷಿ ಆಯಿತು. ಈ ಥರ ಸಿಗೋರು ತುಂಬ ಕಮ್ಮಿ ವ್ಯಕ್ತಿಗಳು. ಅಲ್ಲಿಂದ ಸೀದಾ ನಾವು ಹೋಗಿದ್ದು ರಿಪ್ಪನ್ಪೇಟೆಗೆ. ಅಲ್ಲೇನೋ ವಿಸಿಟ್ ಇತ್ತಂತ ನೋಡ್ಕೊಂಡು ಸೀದಾ ಊಟ ಮಾಡಕ್ಕೆ ಹೋದ್ವಿ. ಲೈನ್ಸ್ ನೋಡಿ ತುಂಬ ಚೆನ್ನಾಗಿದೆ. ಆ ಲೈನ್ಸ್ ಓದ್ಬಿಟ್ಟು ಒಳ್ಳೆ ಪೂರಿ ಊಟ ಬಂತು. ಊಟ ಮಾಡ್ಕೊಂಡು ಸೀದಾ ಹೋಗಿದ್ದೆ ನಾವು ತೀರ್ಥಹಳ್ಳಿಗೆ. ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡು ತಿರ್ಗಾ ನಾವು ರಿಪ್ಪನ್ಪೇಟೆಗೆ ಬಂದ್ವಿ. ಅವ್ರು ಬರೋ ತನಕ ಅಲ್ಲೇ ಕಾಯ್ತಾ ಇದ್ದೆ. ಆಮೇಲೆ ಜ್ಯೂಸ್ ಕುಡಿಯಕ್ಕೆ ಕರೆದ್ರು. ಅಲ್ಲಿಂದ ಸೀದಾ ಬಂದಿದೆ ನಾನು ಶಿವಮೊಗ್ಗ ಬಂದೆ. ಕಾರ್ ಬಿಟ್ಟು ಅಲ್ಲಿಂದ ನಾನು ಸ್ಕೂಟಿ ಎತ್ಕೊಂಡು ಮನೆಗೆ ಹೋಗ್ತಿದ್ದೆ. ನನ್ನ ಗಾಡಿ ಪೆಟ್ರೋಲ್ ಇಲ್ಲ ಅಂತ ಪೆಟ್ರೋಲ್ ಹಾಕ್ಕೊಂಡು ಸೀದಾ ಮನೆಗೆ ಹೋದೆ.